ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅಲ್ಲಿ ಒಬ್ಬ ಸಪ್ಲೈಯರ್ ಜೊತೆ ಕೆಲಸ ಮಾಡೋದು ತುಂಬಾನೇ ಈಸಿ. ಆದ್ರೆ ಸ್ಟೋರ್ ಗ್ರೋ ಆದ್ಮೇಲೆ ಬಿಸ್ನೆಸ್ ಅನ್ನೋದು ಜಾಸ್ತಿ ಆದ್ಮೇಲೆ ಮಲ್ಟಿಪಲ್ ಒಂದು ಸಪ್ಲೈಯರ್ಸ್ ಜೊತೆ ಕೆಲಸನ ಮಾಡ್ಬೇಕಾಗುತ್ತೆ. ಆಗ ಸ್ಟಾಕ್ ಇಶ್ಯೂ ಆಗುತ್ತೆ, ಶಿಪ್ಪಿಂಗ್ ಪ್ರಾಬ್ಲಮ್ ಆಗುತ್ತೆ, ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಅಥವಾ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಬರುತ್ತೆ. ಹಾಗಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅಲ್ಲಿ ಮಲ್ಟಿಪಲ್ ಸಪ್ಲೈಯರ್ಸ್ ಜೊತೆ ಯಾವ ತರ ನಾವು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ಈ ವಿಡಿಯೋ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನೆವರ್ ಡಿಪೆಂಡ್ ಆನ್ ಒನ್ ಸಪ್ಲೈಯರ್ಸ್. ನಿಮ್ಮ ಬಿಸ್ನೆಸ್ ಅನ್ನ ನೀವು ಜಾಸ್ತಿ ಗ್ರೋ ಮಾಡಬೇಕು ಅಂತಂದ್ರೆ ಒಬ್ಬ ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಡೆಲಿವರಿ ಡಿಲೇ ಆಗ್ಬೋದು ಅಥವಾ ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಆಗ್ಬೋದು, ಇಲ್ಲ ಅವರ ಡೆಲಿವರಿಯನ್ನೇ ಕ್ಲೋಸ್ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಬಿಸ್ನೆಸ್ ಗೆ ಇಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಪ್ರತಿ ಒಂದು ವಿನ್ನಿಂಗ್ ಪ್ರಾಡಕ್ಟ್ಸ್ ಗೆ 2 ರಿಂದ 3 ಸಪ್ಲೈಯರ್ಸ್ ಅನ್ನ ಹೈರ್ ಮಾಡಿ ಇಟ್ಟಿರೋದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಒಬ್ಬ ಸಪ್ಲೈಯರ್ಸ್ ಏನಾದ್ರೂ ಶಿಪ್ಪಿಂಗ್ ಅನ್ನ ಫೇಲ್ ಆಯ್ತು ಅಂತಂದ್ರೆ ಇನ್ನೊಬ್ಬ ಸಪ್ಲೈಯರ್ಸ್ ನಮ್ಮ ಹತ್ರ ಇರ್ತಾನೆ. ಸಪ್ಲೈಯರ್ ಟ್ರ್ಯಾಕಿಂಗ್ ಶೀಟ್ ಎಲ್ಲಾ ಸಪ್ಲೈಯರ್ಸ್ ಗಳ ಒಂದು ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ಒಂದು ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಶೀಟ್ ನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನಲ್ಲಿ ಕಂಪ್ಲೀಟ್ ಆಗಿ ಏನೇನ್ ಡೀಟೇಲ್ಸ್ ಇರಬೇಕು ಅಂತಂದ್ರೆ ಸಪ್ಲೈಯರ್ ನೇಮ್, ವಾಟ್ಸ್ಆಪ್ ನಂಬರ್, ಪ್ರಾಡಕ್ಟ್ ನೇಮ್, ಪ್ರಾಡಕ್ಟ್ ಕಾಸ್ಟ್, ಶಿಪ್ಪಿಂಗ್ ಟೈಮ್, ಅವರೇಜ್ ಡಿಲೇ ಡೇಸ್, ಸ್ಟಾಕ್ ಅವೈಲಬಿಲಿಟಿ. ಇದರಿಂದ ಈ ಒಂದು ಶೀಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಯಾರು ಜಾಸ್ತಿ ಅಂತಂದ್ರೆ ಶಿಪ್ಮೆಂಟ್ ಅಲ್ಲಿ ಜಾಸ್ತಿ ಚೆನ್ನಾಗಿದ್ದಾರೆ ಮತ್ತೆ ಸಪ್ಲೈಯರ್ ರಿಲಯಬಲ್ ಆಗಿ ಇದ್ದಾರೆ ಅನ್ನೋದನ್ನ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಡೈಲಿ ಕಮ್ಯುನಿಕೇಶನ್. ಸೊ ನೀವೇನಾದ್ರೂ ಮಲ್ಟಿಪಲ್ ಒಂದು ಸಪ್ಲೈಯರ್ಸ್ ಅನ್ನ ಮೇಂಟೈನ್ ಮಾಡ್ತೀರಿ ಅಂತಂದ್ರೆ ಡೈಲಿ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿದಿನ ಬೆಳಗ್ಗೆ ನೀವೇನು ಅಂತಂದ್ರೆ ಒಂದು 3 ಕ್ವಶನ್ಸ್ ಗಳನ್ನ ಕೇಳಬೇಕಾಗುತ್ತೆ. ಮೊದಲನೇದು ಸ್ಟಾಕ್ ಅವೈಲಬಲ್ ಇದೆಯಾ, ಶಿಪ್ಪಿಂಗ್ ಡಿಲೇ ಇದೆಯಾ, ಮತ್ತೆ ಹೊಸ ಟ್ರೆಂಡಿಂಗ್ ಪ್ರಾಡಕ್ಟ್ ಇದೆಯಾ. ಸೊ ಈ 3 ಕ್ವಶನ್ಸ್ ಗಳನ್ನ ನೀವು ಪ್ರತಿದಿನ ಬೆಳಗ್ಗೆ ನಿಮ್ಮ ಸಪ್ಲೈಯರ್ಸ್ ಹತ್ರ ಕೇಳಬೇಕಾಗುತ್ತೆ. ಸೊ ರೆಗ್ಯುಲರ್ ಒಂದು ಕಮ್ಯುನಿಕೇಶನ್ ಇತ್ತಂತಂದ್ರೆ ಏನೇ ಪ್ರಾಬ್ಲಮ್ ಇದ್ರೂ ಮೊದಲೇ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ನೀವು ಆಕ್ಷನ್ ಅನ್ನ ತಗೋಬಹುದು. ಆಟೋಮೇಷನ್ ಟೂಲ್ಸ್ ಗಳನ್ನ ಯೂಸ್ ಮಾಡಿ. ಮ್ಯಾನ್ಯುವಲ್ ಆಗಿ ಎಲ್ಲಾ ಪ್ರಾಡಕ್ಟ್ ಅಂದ್ರೆ ಎಲ್ಲ ಆರ್ಡರ್ಸ್ ಗಳನ್ನ ಪ್ರೊಸೆಸ್ ಮಾಡೋದು ತುಂಬಾನೇ ಕಷ್ಟ. ಇದರಿಂದ ಕೆಲವೊಂದು ಫುಲ್ಫಿಲ್ಮೆಂಟ್ ಟೂಲ್ಸ್ ಗಳು ನಿಮಗೆ ಸಿಗುತ್ತೆ, ಆಪ್ಸ್ ಗಳು. ಸೊ ಅದನ್ನ ಯೂಸ್ ಮಾಡಬಹುದು. ಯಾವ್ದಾವ್ದಂತಂದ್ರೆ ಡಿಸರ್ಸ್ ಅಂತ ಬರುತ್ತೆ, ಆಟೋ ಟಿಎಸ್, ಸಿಜೆ ಡ್ರಾಪ್ ಶಿಪ್ಪಿಂಗ್, ಇಂಪಾರ್ಟ್ ಬೈ ಅಂತ. ಸೊ ಈ ಒಂದು ಏನ್ ಆಪ್ಸ್ ಗಳು ಬರುತ್ತೆ, ಸೊ ಇದನ್ನ ನೀವು ಈಸಿಯಾಗಿ ನಿಮ್ಮ ಒಂದು ಶಾಪಿಫೈ ಸ್ಟೋರ್ ಗೆ ಇಂಟಿಗ್ರೇಟ್ ಮಾಡ್ಕೋಬಹುದು. ಈ ಟೂಲ್ಸ್ ಗಳು ಏನಂತಂದ್ರೆ ಆರ್ಡರ್ ಪ್ರೊಸೆಸಿಂಗ್, ಇನ್ವೆಂಟ್ರಿ ಮತ್ತೆ ಟ್ರ್ಯಾಕಿಂಗ್ ಅಪ್ಡೇಟ್ ಗಳನ್ನ ಕಂಪ್ಲೀಟ್ ಆಗಿ ಆಟೋಮೇಟ್ ಮಾಡುತ್ತೆ. ನಿಮ್ ಟೈಮ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಒಂದೇ ಆರ್ಡರ್ ನಲ್ಲಿ ಪ್ರಾಡಕ್ಟ್ಸ್ ಗಳು ಬೇರೆ ಬೇರೆ ಸಪ್ಲೈಯರ್ಸ್ ಗಳಿಂದ ಶಿಪ್ ಆಗಿತ್ತು ಅಂತಂದ್ರೆ ಕಸ್ಟಮರ್ಸ್ ಗೆ ಕನ್ಫ್ಯೂಷನ್ ಆಗ್ಬಾರದು. ಯಾಕಂದ್ರೆ ಪ್ಯಾಕಿಂಗ್ ಅನ್ನೋದು ಬೇರೆ ಬೇರೆ ತರ ಇರುತ್ತೆ. ಆದ್ದರಿಂದ ನಿಮ್ಮ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಆಗಿ ಶಿಪ್ಪಿಂಗ್ ಪಾಲಿಸಿಯಲ್ಲಿ ನೀವು ಮೆನ್ಷನ್ ಮಾಡಿರ್ಬೇಕಾಗುತ್ತೆ. ಕಸ್ಟಮರ್ಸ್ ಗೆ ಟ್ರ್ಯಾಕಿಂಗ್ ಅನ್ನ ಅಪ್ಡೇಟ್ಸ್ ಕೊಡ್ತಾ ಇರ್ಬೇಕಾಗುತ್ತೆ. ಕಸ್ಟಮರ್ಸ್ ಗೆ ಟ್ರಾನ್ಸ್ಪರೆನ್ಸಿ ಅನ್ನ ಕೊಟ್ರಿ ಅಂತಂದ್ರೆ 100% ಆಗಿ ರಿಟರ್ನ್ಸ್ ಆಗೋದು ಮತ್ತೆ ಕೆಲವೊಂದು ಕಂಪ್ಲೇಂಟ್ಸ್ ಆಗೋದು ಕಡಿಮೆ ಆಗುತ್ತೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಮಲ್ಟಿಪಲ್ ಸಪ್ಲೈಯರ್ಸ್ ಅನ್ನ ಟ್ರ್ಯಾಕ್ ಮಾಡೋಕೆ ನಿಮ್ಗೆ ಏನಂತಂದ್ರೆ ಒಂದು ಸಿಸ್ಟಮ್ ಇರಬೇಕಾಗುತ್ತೆ. ಬ್ಯಾಕಪ್ ಸಪ್ಲೈಯರ್ಸ್ ಗಳನ್ನ ಇಡಿ, ಗೂಗಲ್ ಶೀಟ್ಸ್ ನ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡಿ, ಡೈಲಿ ಕಮ್ಯುನಿಕೇಶನ್ ಮಾಡಿ, ಆಟೋಮೇಷನ್ ಟೂಲ್ಸ್ ಗಳನ್ನ ಬಳಸಿ, ಕಸ್ಟಮರ್ಸ್ ಗೆ ಪ್ರಾಪರ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರಿ. ಸೊ ಈ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನೀವು ಈಸಿಯಾಗಿ ಮಲ್ಟಿಪಲ್ ಸಪ್ಲೈಯರ್ಸ್ ಗಳ ಜೊತೆ ಕೆಲಸ ಮಾಡಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.